ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ಈಗಾಗಲೇ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೋಂದಣಿ ಶುಲ್ಕವನ್ನು ಬದಲಾವಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಇವತ್ತಿನಿಂದನೇ ಈ ಒಂದು ಆದೇಶ ಚಾಲ್ತಿಯಲ್ಲಿರುತ್ತೆ ಅಂತಲೂ ಕೂಡ ಒಂದು ಅಫಿಷಿಯಲ್ ಪತ್ರಿಕಾ ನೋಟಿಫಿಕೇಷನನ್ನು ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋ ಮಾಡೋಣ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೋಂದಣಿ ಶುಲ್ಕವನ್ನು ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ, ಸೊ ಎಷ್ಟು ಬದಲಾವಣೆ ಮಾಡಿದ್ದಾರೆ, ಸೊ ಏನೇನೆಲ್ಲ ಆ ಬದಲಾವಣೆ ಒಳಗೆ ನಿಯಮ ಮತ್ತು ರೂಲ್ಸನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಸೊ ಮೊದಲಿಗೆ ನೀವು ನಿಮ್ಮ ಒಂದು ಗೂಗಲ್ನಲ್ಲಿ ಡಿಪಾರ್ಟ್ಮೆಂಟಲ್ ಆಫ್ ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಹೊಡಿರಿ. ಡಿಪಾರ್ಟ್ಮೆಂಟಲ್ ಆಫ್ ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಹೊಡೆದು ಎಂಟ್ರ್ ಕೊಡಿ. ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು, ನೀವು ಇದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವಾಗ. ನೋಡಿ, ಇಲ್ಲಿ ನೋಂದಣಿ ಮತ್ತು ಮುದ್ರಣ ಇಲಾಖೆ, ಕರ್ನಾಟಕ ಸರ್ಕಾರ. ಸೊ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನೋಂದಣಿ ಶುಲ್ಕದಲ್ಲಿನ ಬದಲಾವಣೆಯ ಪತ್ರಿಕಾ ಪ್ರಕಟಣೆ ಅಂತ ಇದೆ. ಜೊತೆಗೆ ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆಯಲ್ವ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಂದಣಿ ಶುಲ್ಕದಲ್ಲಿನ ಬದಲಾವಣೆಯ ಪತ್ರಿಕಾ ಪ್ರಕಟಣೆ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಣ ಅಂಕ ಇಲಾಖೆ ಇವರು ವಿಷಯ ದಿನಾಂಕ 31/8/2025 ಜಾರಿಗೆ ಬರುವಂತೆ ನೋಂದಣಿ ಶುಲ್ಕವನ್ನು 1% ಪರಿಷ್ಕರಿಸುವ ಕುರಿತು ಸಾರ್ವಜನಿಕ ಮಾಹಿತಿಯನ್ನು ಪ್ರಚಾರಗೊಳಿಸುವ ಬಗ್ಗೆ. ಸೊ ನಿಮಗೆ ಇವಾಗಲೇ ನಿಮಗೆ ನೋಡಿದರೆ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ. ಅಂದರೆ ಇವತ್ತಿಂದ, ಅಂದರೆ 30/8/2025 ಜಾರಿಗೆ ಬರುವಂತೆ ನೀವು ಏನು ನೋಂದಣಿ ಶುಲ್ಕವನ್ನು ಕಟ್ತಾ ಇದ್ರಿ ಮುಂಚೆ, ಸೊ ಅದರ 2%, ಅಂದರೆ ಇವಾಗ 1%, ಫಾರ್ ಎಕ್ಸಾಂಪಲ್ ಈಗ 1000 ಕಟ್ತಾ ಇದ್ರಿ ಅಂತಂದರೆ ಅದರ ಡಬ್ಬಲ್, ಅಂದರೆ 2000 ರೂಪಾಯಿ ಅಮೌಂಟನ್ನು ನೀವು ಈಗ ನೋಂದಣಿ ಶುಲ್ಕವಾಗಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇವ್ರು ಕೊಟ್ಟಿದ್ದಾರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ದಿನಾಂಕ 31/8/2025 ಜಾರಿಗೆ ಬರುವಂತೆ ದಾಸ್ತಾವೇಜುಗಳ ನೋಂದಣಿಗೆ ಪಾವತಿಸುವ ನೋಂದಣಿ ಶುಲ್ಕವನ್ನು 1% ಪರಿಷ್ಕರಿಸಲಾಗಿದ್ದು, ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸಲು ಇವರು ಏನು ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ದ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ದ ಹಿಂದೂ ದಿನಪತ್ರಿಕೆಯಲ್ಲಿ ಸದರಿ ಮಾಹಿತಿಯನ್ನು ಪ್ರಕಟಿಸಲು ಕೋರಿದೆ ಅಂತ. ಅಂದರೆ ಇವಿಷ್ಟು ಏನು ನ್ಯೂಸ್ ಪೇಪರಲ್ಲಿ, ದಿನಪತ್ರಿಕೆಯಲ್ಲಿ ಏನು ಮಾಹಿತಿಯನ್ನು ಪ್ರಕಟಿಸುವಂತೆ ಈಗಾಗಲೇ ಸರ್ಕಾರದಿಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ಕೆಳಗಡೆ ಒಂದು ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ, ಏನು ಪತ್ರಿಕಾ ವರದಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಸರ್ಕಾರವು ನೋಂದಣಿ ಶುಲ್ಕವನ್ನು 1% ಏನು ಪರಿಷ್ಕರಿಸಿದೆ. ಸದರಿ ಪರಿಷ್ಕೃತ ಶುಲ್ಕವನ್ನು ದಿನಾಂಕ 31/8/2025 ಜಾರಿಗೆ ಬರುತ್ತದೆ. ಅಂದರೆ ಇವತ್ತಿಂದ ಈ ಒಂದು ಏನು ನೋಂದಣಿ ಶುಲ್ಕದ ಏನು ಪರಿಷ್ಕರಿಸಿದಾರಲ್ವ 1-2%, ಅದು ಇವತ್ತಿಂದಲೇ ಜಾರಿಯಲ್ಲಿರುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಏನು ಅಂದರೆ, ಪರಿಷ್ಕೃತ ನೋಂದಣಿ ಶುಲ್ಕವನ್ನು ಸುಗಮವಾಗಿ ಕಾವೇರಿ ತಂತ್ರಾಂಶದ ಮೂಲಕ ಪಾವತಿಸಲು ಇಲಾಖೆಯು ಅರ್ಜಿದಾರರಿಗೆ ಈ ಕೆಳಗಿನ ಮಾರ್ಗಸೂಚಿಗಳನ್ನು
ನೀಡಿದ್ದಾರೆ. ಸೊ ನೀವೇನಾದರೂ ನೋಂದಣಿ ಶುಲ್ಕವನ್ನು ಪಾವತಿ ಮಾಡ್ತೀರಾ ಅಂತಂದರೆ ಆನ್ಲೈನಲ್ಲಿ ಕಾವೇರಿ 2.0 ಎಂಬ ಒಂದು ವೆಬ್ಸೈಟ್ ಮೂಲಕ ನೀವು ಏನು ಮಾಡಬೇಕಾಗುತ್ತೆ, ನೋಂದಣಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಏನಾದರೂ ನೀವು ಹಿಂದಿನ ನೋಂದಣಿ ಶುಲ್ಕವನ್ನು ಪಾವತಿಸಿ ಈಗಾಗಲೇ ದಸ್ತಾವೇಜುಗಳ ನೋಂದಣಿಗೆ ಅಪಾಯಿಂಟ್ಮೆಂಟ್ ಪಡೆದಿರುವವರು ಅಥವಾ ಶುಲ್ಕವನ್ನು ಪಾವತಿಸಿ ಅಪಾಯಿಂಟ್ಮೆಂಟ್ ಪಡೆದಿರುವವರು ವ್ಯತ್ಯಾಸದ ಮೊತ್ತವನ್ನು ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಪಾವತಿಸಬೇಕು. ಮೊದಲು ಬಳಸಿದ ಲಾಗಿನ್ ಮೂಲಕವೇ ಈ ಪಾವತಿಯನ್ನು ಮಾಡಬೇಕು. ಅರ್ಜಿದಾರರಿಗೆ ನೆರವಾಗುವ ದೃಷ್ಟಿಯಿಂದ ಅಗತ್ಯ ಸೂಚನೆಗಳನ್ನು ಒಳಗೊಂಡ SMS ಅನ್ನು ನೇರವಾಗಿ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇವತ್ತಿಂದ ಯಾರ್ಯಾರು ನೋಂದಣಿ ಶುಲ್ಕವನ್ನು ನಿಮ್ಮ ಒಂದು ನೋಂದಣಿಗೆ ಅಮೌಂಟನ್ನು ಕಟ್ಟಿದ್ದೀರಾ, ಸೊ ಅವರಿನ್ನೂ ಅಪ್ಲಿಕೇಶನ್ ಪೆಂಡಿಂಗಲ್ಲಿದೆ, ಅಮೌಂಟನ್ನು ಕಟ್ಟಿನೂ ಕೂಡ, ಜೊತೆಗೆ ಅಮೌಂಟ್ ಕಟ್ಟಿ ಯಾರು ಅಪಾಯಿಂಟ್ಮೆಂಟನ್ನು ಪಡ್ಕೊಂಡಿದ್ದೀರಾ, ಸೊ ಅವರು ಇವತ್ತಿಂದ ಸೊ ಈಗ ಏನು 1% ಅಮೌಂಟ್ ಕಟ್ಟಿದ್ದೀರಾ ಅದರ ಇನ್ನೂ 1% ಅಮೌಂಟನ್ನು ಕಟ್ಟಬೇಕು ಅಂತಲೂ ಕೂಡ ಇವರು ಹೇಳಿದ್ದಾರೆ. ಈಗಾಗಲೇ ದಸ್ತಾವೇಜುಗಳ ನೋಂದಣಿ ಸಲ್ಲಿಸಲಾಗಿರುವ ಹಾಗೂ ಪರಿಶೀಲನೆಯಲ್ಲಿರುವ ದಸ್ತಾವೇಜುಗಳಿಗೆ ನೋಂದಣಿ ಶುಲ್ಕವನ್ನು ಮರು ಲೆಕ್ಕ ಹಾಕಲಾಗುವುದು ಮತ್ತು ಪರಿಷ್ಕೃತ ಶೇಕಡ 2ರಂತೆ ನೋಂದಣಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಸೊ ನೀವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ನೋಂದಣಿ ಶುಲ್ಕವನ್ನು ಒಂದು 5000 ಕಟ್ಟಿದ್ದೀರಾ ಅಂತಂದರೆ ಸೊ ಮತ್ತೆ ಇನ್ನೂ 5000 ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು, ಈ ವರ್ಗದ ಅರ್ಜಿದಾರರಿಗೆ ಪಾವತಿಯ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲು ಪರಿಷ್ಕೃತ ನೋಂದಣಿ ಶುಲ್ಕವನ್ನು ವಿವರವನ್ನು ತಿಳಿಸಲಾಗುವುದು. ಸೊ ನೀವು ಒಂದು ವೇಳೆ ಅಮೌಂಟನ್ನು ಕಟ್ಟಿದ್ರಿ ಅಂತಂದರೆ ಸೊ ಅವರು ನಿಮಗೆ ಇಷ್ಟು ಅಮೌಂಟನ್ನು ಕಟ್ಟಬೇಕು ಅಂತಲೂ ಹೇಳ್ತಾರೆ. ಜೊತೆಗೆ ನೀವು ಕಟ್ಟಿರುವಂಥ ಅಮೌಂಟ್ ಅಂದರೆ ಇಲಾಖೆ ದಸ್ತಾವೇಜುಗಳ ನೋಂದಣಿ ಪ್ರಕ್ರಿಯೆಯಲ್ಲಿ ತಪ್ಪಿಸಲು ಕಟ್ಟುನಿಟ್ಟಾಗಿ ಪಾಲಿಸಲು ಹಂತವಾಗಿ ಸೂಚನೆ ಅಧಿಕೃತ ಪೋರ್ಟಲ್ನಲ್ಲಿ ಲಭ್ಯವಾಗುವಂತೆ ಕಲ್ಪಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಕಟ್ಟಿರುವಂಥ ಅಮೌಂಟು ಕೂಡ ನಿಮಗೆ SMS ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತೆ ಅಂತಲೂ ಕೂಡ ಇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜೊತೆಗೆ ಏನಾದರೂ ಇದರಲ್ಲಿ ಏನಾದರೂ ಅಪ್ಡೇಟ್ ಆಯಿತು ಅಂತಂದರೆ ಅದನ್ನು ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನಿಮಗೆ ಮಾಹಿತಿಯನ್ನು ಕೂಡ ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೀವೇನಾದರೂ ಇದಕ್ಕಿಂತ ಮುಂಚೆ ಅಮೌಂಟನ್ನು ಕಟ್ಟಿದ್ರಿ ಅಂತಂದರೆ ಸೊ ಅಷ್ಟು ಅಮೌಂಟನ್ನು ಮತ್ತೆ ಇನ್ನೊಂದ್ಸಲ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ಇವತ್ತಿಂದ ಈ ಒಂದು ನೋಂದಣಿ ಶುಲ್ಕದ ಬದಲಾವಣೆಯ ಪ್ರೋಸೆಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಿಂದೆ ಯಾರು ಕಟ್ಟಿದ್ದೀರಾ ಸೊ ಅವರ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗಲ್ಲಿದೆ, ಪ್ರೋಸೆಸ್ಸಲ್ಲಿದೆ ಅಂತಂದರೆ ಅವರು ಕೂಡ ಆ ಒಂದು ಹಣವನ್ನು ಕಟ್ಟಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ಹೊಸ ಮಾಹಿತಿಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್. ಈ ವಿಡಿಯೋ